ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಬೆಳಿಗ್ಗೆ ಮನೆ ಕ್ಲೀನಿಂಗ್ ಆಗಿದೆ, ಟಿಫನ್ ಆಗಿದೆ, ನಾನು ತಲೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡೆ. ಸೊ ತಲೆಗೆ ಸ್ನಾನ ಕೂಡ ಆಯಿತು, ಬಂದು ಸಿಂಪಲ್ಲಾಗಿ ಬಿಡಿ ಹೂವು ಆಯಿತು, ಅದನ್ನು ಹಾಕಿ ಪೂಜೆ ಕೂಡ ಮಾಡಿದ್ದೀನಿ. ಸುನಿ ಕೂಡ ಬಂದರು ಜಿಮ್ಮಿಂದ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವೀರು ಇಲ್ಲ, ಸ್ಕೂಲ್ಗೆ ಹೋಗಿದ್ದಾನೆ. ಬೆಳಿಗ್ಗೆನೇ ಏನಾಗುತ್ತೆ ಗೊತ್ತಾ, ಅವ್ನು ಎದ್ದೋಗಿಸು, ಅವನನ್ನು ಸ್ನಾನ ಮಾಡಿಸು, ಅವ್ನಿಗೆ ಹಾಲು ಏನಾದ್ರು ತಿನ್ನಿಸು, ಅವ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕಳ್ಸ, ಹರಿ ಬರೀಲಿ. ನಂಗೆ ನಿಜ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಸುನಿಗೆ ಹಂಗೂ ಹೇಳ್ತೀನಿ ಒಂದೊಂದು ದಿನ ಕ್ಲಿಪ್ಪಿಂಗ್ ತಕ್ಕೊಡು ಅಂತ. ಪಾಪ ಅವರು ಎದ್ದು ರೆಡಿಯಾಗಿ ಜಿಮ್ ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನಿಲ್ಲ, ಅರ್ಧಂಬರ್ಧ ಕೆಲಸ ಆಗೇ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಸರಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವ್ನು ಬಂದುಬಿಡ್ತಾನೆ, ಅಷ್ಟೊತ್ತಿಗೆ ವ್ಲಾಗ್ ಮಾಡೋಣ. ಆ್ಯಂಡ್ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಆಯಿತಾ, ಈ ಸೈಟ್ ಸೀರೀಸ್ ಎಲ್ಲ ವೀಡಿಯೋಸ್ ಮಾಡಬೇಕು, ನಿಮಗೂ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ತುಂಬ ಜನ ಅದ್ರ ಬಗ್ಗೆ ನನಗೆ ತುಂಬ ಕ್ವಶನ್ಸ್ನ ಕೇಳ್ತಾ ಇರ್ತೀರಾ. ಹೇಗೆ ನೀವು ಲೋನ್ ಇಲ್ಲದೆ ಸೈಟ್ ತೊಗೊಂಡ್ರಿ, ಹೆಂಗೆ ಸೇವ್ ಮಾಡಿದ್ರಿ, ಎಲ್ಲಿ ತೊಗೊಂಡ್ರಿ, ಎಷ್ಟಾಯಿತು, ಆಮೇಲೆ ನಾವು ತೊಗೋಬೇಕಂತ ಇದ್ದೀವಿ, ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಹೆಲ್ಪ್ ಆಗುತ್ತೆ, ಬೆಂಗಳೂರಲ್ಲಿ ಯಾವುದು ಕಡೆ ತೊಗೋಬೇಕು, ಈ ಥರದ್ದೆಲ್ಲ ಇರುತ್ತೆ ಆಯಿತಾ. ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ, ಒಂದು ಟಾಪಿಕ್ನ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಆ್ಯಂಡ್ ನಿಮಗೂ ಇನ್ಫಾರ್ಮೇಷನ್ ಶೇರ್ ಮಾಡೋಣ. ನಾನು ಒಬ್ಬಳೇ ಹೇಳಿದ್ರೆ ಅದು ಸರಿ ಬರೋಲ್ಲ, ಯಾಕಂದರೆ ನನಗೆ ಅಷ್ಟು ಫುಲ್ ನಾಲೆಡ್ಜ್ ಇಲ್ಲ. ಸುನಿಗಂದರೆ ತುಂಬ ಅದರಲ್ಲಿ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಅವರು ನಾಲೆಡ್ಜು ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಆಗುತ್ತೆ. ಅವನು ಕೂಡಿಸ್ಕೊಂಡು ವಿಡಿಯೋ ಮಾಡಿಸ್ಬೇಕು ಅಂತ ಇವತ್ತು ಎಲ್ಲ ಬೇಗ ವೀರು ಹೋಗಿದ ತಕ್ಷಣ ಎಲ್ಲನೂ ಮುಗಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಅದು ವಿಷಯ ಮಾತಾಡೋದಕ್ಕೂ ಮುಂಚೆ ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಸ್ವಾತಿ ನಿಮ್ಗೇನಾದ್ರು ಥೈರಾಯ್ಡ್ ಇದೆಯಾ, PCOD ಇದೆಯಾ ಅಂತ. ಅದು ಯಾಕೆ ಆ ಥರ ಕೇಳ್ತಾರೆ ಗೊತ್ತಿಲ್ಲ, ಬಟ್ ಟಚ್ ವುಡ್ ನನಗೆ ಥೈರಾಯ್ಡ್ PCOD ಏನಿಲ್ಲ. ಬಟ್ ನನ್ನ ಫ್ರೆಂಡ್ಸ್ಗೆಲ್ಲ ಇರೋದು ನನಗೆ ಗೊತ್ತು. ಅದಿದ್ದರೆ ಹೇಗೆ ಹಾರ್ಮೋನ್ ಚೇಂಜಸ್ಸಿಂದ ಫೇಸ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಬಾಡಿ ವೆಯ್ಟ್ ಆಗಿರ್ಬೋದು, ಅದೆಲ್ಲ ಎಷ್ಟು ಚೇಂಜಸ್ ಆಗುತ್ತೆ, ಪಾಪ ಎಷ್ಟು ಸಫರ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಮಾತ್ರೆಗಳು ನುಂಗಬೇಕು. ಸೊ ಇದನ್ನೆಲ್ಲ ನಾನು ನೋಡಿದ್ದೀನಿ. ಆ್ಯಂಡ್ ತುಂಬ ಜನ ಏನು ಮಾಡ್ಕೊತಾರೆ ಗೊತ್ತಾ, ನೆಗ್ಲೆಕ್ಟ್ ಮಾಡ್ತಾರೆ ಫಸ್ಟು. ಅದು ನಾನು ಅಬ್ಸರ್ವ್ ಮಾಡಿರೋದು. ಈಗ ಏನೋ ಒಂದು ಚೇಂಜಸ್ ಆಗ್ತಾಯಿದೆ ನಿಮ್ಮ ಬಾಡೀಲಿ ಅಂದರೆ ನೀವು ಅದನ್ನ ಬೇಗನೆ ಕಂಡುಹಿಡ್ಕೊಂಡು ಅದಕ್ಕೆ ಡಾಕ್ಟ್ರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ನ ತೊಗೊಬೇಕು. ಅದ್ರ ಬದಲು ಏನು ಮಾಡ್ತಾರೆ ಅಂದರೆ, ಇವಾಗ ಹಾರ್ಮೋನಲ್ ಚೇಂಜಸ್ ಆಗಿರುತ್ತೆ, ಏನೋ ಒಂದು ಚಿಕ್ಕ ಪುಟ್ಟ ಅಂದ್ಕೊಳ್ಳಿ. ಇವಾಗ ನೀವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು ರೆಗ್ಯುಲರ್ ಆಗಿ, ಅಟ್ಲೀಸ್ಟ್ ಒಂದು 6 months to 1 year ಒನ್ಸ್ ನೀವು ಮಾಡಿಸ್ಲೇಬೇಕು. ಇದೆಲ್ಲ ಮ್ಯಾಂಡೇಟ್ರಿ, ಯಾಕಂದರೆ ಇವಾಗ ನಾವು ತಿಂತಾ ಇರೋ ಫುಡ್ಡು, ನೀರು, ಪಲ್ಯೂಷನ್ ಯಾವುದು ಸರಿ ಇಲ್ಲ. ಸೊ ನಾವು ಆದಷ್ಟು ಹೆಲ್ದಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಆ್ಯಂಡ್ ಅದ್ರ ಕಡೆ ಗಮನ ಇರಬೇಕು. ಇವಾಗ ಏನೋ ಮುಖದಲ್ಲಿ ಒಂದು ದೊಡ್ಡ ಸಿಸ್ಟ್ ಆಯಿತು ಅಂದ್ಕೊಳ್ಳಿ, ಅದಕ್ಕೆ ಯಾವುದೋ ಒಂದು ವೈರಲ್ ಪ್ರಾಡಕ್ಟ್ ಅಂದ್ಬಿಟ್ಟು ಹಚ್ಬಿಟ್ಟು ನೋಡ್ಕೋತಾ ಇರ್ತಾರೆ. ಆ್ಯಂಡ್ ಇಲ್ಲ ತುಂಬ ಸಡನ್ನಾಗಿ ಓವರ್ ವೆಯ್ಟು, ಕತ್ತತ್ರ ಎಲ್ಲ ಒಂಥರ ದಪ್ಪ ಆಗ್ತಾ ಇರುತ್ತೆ. ಆ ಥರದ್ದೆಲ್ಲ ಆದಾಗ ನೆಗ್ಲೆಕ್ಟ್ ಮಾಡ್ತಾರೆ. ಸ್ಟ್ರೆಸ್ಗೆ ಆಗಿಬಿಟ್ಟಿರುತ್ತೆ, ಇಲ್ಲ ನಾನು ಚೆನ್ನಾಗಿ ತಿಂದಾಗ್ಬಿಟ್ಟಿರ್ತೀನಿ, ಇಲ್ಲ ಏನೋ ಸಡನ್ನಾಗಿ ಆಗ್ತಾಯಿದ್ದೀನಿ ಅಂತ ಅಂದ್ಕೊತಾರೆ. ಬಟ್ ನಾವು ಒಂದ್ಸತಿ ಎಲ್ಲ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೋಬೇಕು. ಹಾಗೆ ನನ್ನ ಫ್ರೆಂಡ್ ಏನು ಮಾಡಿದ್ರು ಅಂದರೆ, ಸುಮ್ಮನೆ ಫೇಸಲ್ಲೆಲ್ಲ ತುಂಬ ಆ್ಯಕ್ನಿಗಳಾಗ್ತಾಯಿತ್ತು. ಅದು ಅಂದರೆ ಎಲ್ಲ ಚಿಕ್ಕದು ಒಂಥರ ಪಸ್ ಥರ ಫುಲ್ಲು 2 ಕೆನ್ನೆ ಆಗಿಬಿಟ್ಟಿತ್ತು. ಅವಳು ಯಾವ್ದಾದ್ರು ಪ್ರಾಡಕ್ಟು ನೋಡಿ ತರಿಸ್ಕೊಂಡೆ, ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿತ್ತು ಅಂತ ಅಂದರು. ನಾನು ನಿಜ ಅಂದ್ಕೊಂಡೆ, ಯಾಕಂದರೆ 1-2 ಆದಾಗ ಒಂಥರ ಓಕೆ, ಬಟ್ ಅದರಲ್ಲೂ 3,000-3,500 ರೂಪಾಯಿದು ಕ್ರೀಮು, ಸಿರಮು ಎಲ್ಲ ತರಿಸ್ಕೊಂಡು ಯೂಸ್ ಮಾಡಿ ಏನೂ ಪ್ರಯೋಜನ ಆಗಿಲ್ಲ. ಯಾಕಂದರೆ ಅದು ಅವ್ರ ಸ್ಕಿನ್ ಟೈಪಿಗೆ ಸೆಟ್ಟೇ ಆಗೋಲ್ಲ. ಆ್ಯಂಡ್ ಒಳಗಡೆ ಏನಾಗ್ತಾಯಿದೆ ಅಂತ ನಿಮ್ಗೆ ಗೊತ್ತಿಲ್ಲದೆ ನೀವು ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದು ವರ್ಕ್ ಆಗೋಲ್ಲ. ಆ್ಯಂಡ್ ಫಸ್ಟು ಒಂದೊಳ್ಳೆ ಡಾಕ್ಟ್ರನ್ನ ಕನ್ಸಲ್ಟೇಷನ್ ತೊಗೊಬೇಕು ನೀವು. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಏನಾಗ್ತಾಯಿದೆ, ನಿಮ್ಮ ಹೆಲ್ತ್ ಹೆಂಗಿದೆ ಅನ್ನೋದೆಲ್ಲ ಚೆಕ್ ಮಾಡಿಸ್ಕೊಬೇಕಾಯ್ತಾ. ನಾನು ರೀಸೆಂಟಾಗೆ 1 month 2 months ಆಗಿರ್ಬೋದು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದೆ, ಎಲ್ಲ ನಾರ್ಮಲ್ ಇತ್ತು. ನನಗೆ B12 ಮತ್ತು D3 ಸ್ವಲ್ಪ ಬಾರ್ಡರ್ ಲೈನಲ್ಲಿದೆ, ಬಟ್ ಏನು ಕಮ್ಮಿ ಇಲ್ಲ, ಬಾರ್ಡರ್ ಲೈನಲ್ಲಿದೆ. ಇನ್ನೂ ಜಾಸ್ತಿ ಇದ್ದಿದ್ರೆ ಒಳ್ಳೆಯದು, ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆಲ್ಲ ಏನು ಮಾಡಬೇಕು. ಆ್ಯಂಡ್ ನಾನು ನಿನ್ನೆ ನನಗೆ ಡೆಲಿವರಿ ಬಂತು ಕ್ಯೂರ್ ಆ್ಯಪ್ದು ಪ್ರಾಡಕ್ಟು. ನಾನು ಮುಂಚೆನೇ ಹೇಳಿದ್ದೆ, ಇದು ನನಗೆ 1.5 ತಿಂಗಳಂತೂ ಆರಾಮಾಗಿ ಬರುತ್ತೆ ಅಂತ. ಸೊ ಇದು ನನ್ನ ಕಿಟ್ ಆಯಿತಾ. ಇದು ನನಗೆ ತುಂಬ ವರ್ಕ್ ಆಗಿದೆ. ಆ್ಯಂಡ್ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನನಗೇನೂ ಇಲ್ಲ ಅಂತ ಬಂತು. ನಿಮಗೆ ಥೈರಾಯ್ಡ್ ಎಲ್ಲ ಅಂತ ಬಂದೆ ಅಂದರೆ ಅದ್ರದ್ದೆಲ್ಲ ಬೇರೆ ಇರುತ್ತೆ. ಆ್ಯಂಡ್ ನೀವು ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ಒಳಗಡೆಯಿಂದ ಏನು ಚೇಂಜ್ ಆಗಿದೆ. ನಮ್ಮ ಫೇಸಲ್ಲಿ ಅದು ಎದ್ದು ಕಾಣಿಸುತ್ತೆ ಅಷ್ಟೇ. ಬರೀ ಫೇಸಲ್ಲೆಲ್ಲ ಹೇರ್ ಫಾಲ್ ಆಗಿರೋದ್ರಿಂದ ಸುಮ್ಮನೆ ಆಗಲ್ಲ. ಏನಕ್ಕೆ ಆಗುತ್ತೆ ಅಂದರೆ ಒಂದಷ್ಟು ರೀಸನ್ಸ್ ಇರುತ್ತೆ. ಈಗ ನಿದ್ದೆ ಇರಲ್ಲ, ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ಊಟ ಸರಿ ತಿನ್ನಲ್ಲ, ನೀರಂತೂ ಕುಡಿಯೋದೇ ಇಲ್ಲ, ಒಂದು ದಿನಕ್ಕೆ ಒಂದೇ 1 ಲೋಟ ನೀರು ಕುಡಿಯೋದು, ಇದೆಲ್ಲ ಮಾಡಿದಾಗ ಏನಾಯಿತು ಅಂದರೆ ನನಗೆ ಸ್ವಲ್ಪ ಹೇರ್ ಫಾಲ್ ಆಗೋದು,
ಆ್ಯಂಡ್ ಅಷ್ಟು ಸ್ಕಿನ್ ಕೇರ್ ಮಾಡ್ತಾ ಇರಲಿಲ್ಲ, 2 ದಿನ ಆದರೂ ಸರಿಯಾಗಿ ಮುಖ ತೊಳಿತಾ ಇರಲಿಲ್ಲ. ಸೊ ಈ ಥರದ್ದೆಲ್ಲ ಆದಾಗ ಪ್ರೋಟೀನ್ ಇಂಟೇಕ್ ಇರಲ್ಲ, ಹಿಂಗೆಲ್ಲ ಆದಾಗ ಫೇಸಲ್ಲಿ ಆಬ್ವಿಯಸ್ಲಿ ಚೇಂಜಸ್ ಸಿಗುತ್ತೆ. ಅದನ್ನೆಲ್ಲ ಆರಾಮಾಗಿ ಸರಿ ಮಾಡ್ಕೊಬೋದು. ಒಂದೊಳ್ಳೆ ಡರ್ಮಟಾಲಜಿಸ್ಟ್ನ ಕನ್ಸಲ್ಟೇಷನ್ ನಾನು ಕ್ಯೂರ್ ಆ್ಯಪಲ್ಲಿ ತೊಗೊಂಡಿದ್ದು. ನನ್ನ ಡಾಕ್ಟರ್ ಚಾರು ಅಂತ. ಅವ್ರು ಏನಂದರೆ, ನೀವು ಮನೇಲೇ ಕೂತ್ಕೊಂಡು ಕ್ಯೂರ್ ಆ್ಯಪಲ್ಲಿ ಅದೊಂದು ಬೆನಿಫಿಟ್ಟು, ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ, ಇವಾಗ ಮಕ್ಕಳು ಸ್ಕೂಲ್ಗೆ ಹೋದಾಗಲೋ ಇಲ್ಲ ನಿಮ್ಗೆ ಯಾವ ಟೈಮ್ ಸಿಗುತ್ತೆ ಆವಾಗ ಕನ್ಸಲ್ಟೇಷನ್ ತೊಗೊಬೋದು. ಆಮೇಲೆ ಅವರು ನಿಮ್ಮ ಫೇಸ್ ಅನಾಲಿಸಿಸ್ ತೊಗೊತಾರೆ, ನಿಮ್ಮ ಫೇಸ್ ಮುಂಚೆ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಅಂತ ನೀವು ಡೈಲಿ ಫೇಸ್ ಅನಾಲಿಸಿಸ್ ತೊಗೋಬೋದು. AI ಡಿಟೆಕ್ಟ್ ಮಾಡುತ್ತೆ, ಈ ಥರ ಚಿಕ್ಕ ಪುಟ್ಟ ಗುಳ್ಳೆಗಳನ್ನ ಕೂಡ ಡಿಟೆಕ್ಟ್ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಯಾವ ಕ್ರೀಮು, ಯಾವ ಫೇಸ್ ವಾಶು ಆ್ಯಂಡ್ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಬೆಟರ್ ಆಗುತ್ತೆ, ನಮ್ಮ ಸ್ಕಿನ್ ಕಂಡೀಷನ್ ಯಾವುದು, ಸ್ಕಿನ್ ಟೈಪ್ ಯಾವುದು ಆ್ಯಂಡ್ ಸ್ಕಿನ್ ಕನ್ಸರ್ನ್ಸ್ ಏನೇನಿದೆ ಅದನ್ನೆಲ್ಲ ನೀವು ಚಾಟ್ ಮಾಡ್ಬೋದು. ಸೊ ನಿಮ್ಮ ಡೌಟ್ಸ್ ಏನೇ ಇದ್ದರೂ ಡಾಕ್ಟ್ರ್ ಹತ್ರ ಹೇಳಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಪ್ರಾಡಕ್ಟ್ಸ್ನ ತರಿಸ್ಕೋಬೋದು. ಈ ಕಿಟ್ಟಲ್ಲಿ ಏನಿದೆ ಪ್ರಾಡಕ್ಟ್ ನೋಡಿ, ಇದೆಲ್ಲ ನನಗೆ ಕೊಟ್ಟಿರೋದು ನನ್ನ ಸ್ಕಿನ್ ಕನ್ಸರ್ನ್ಗೆ. ನಿಮ್ಮ ಸ್ಕಿನ್ ಬೇರೆ ಇರುತ್ತೆ, ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಬೇರೆ ಇರುತ್ತೆ. ಸೊ ವಿಚಾರಿಸಿ ನೀವು ತರಿಸ್ಕೊಳ್ಳಿ. ಆ್ಯಂಡ್ ವರ್ತ್ ಅನಿಸುತ್ತೆ. ಕ್ಯೂರ್ ಆ್ಯಪಲ್ಲಿ ನಿಮಗೆ ಪ್ರಾಡಕ್ಟು, ಡಾಕ್ಟ್ರು ಕನ್ಸಲ್ಟೇಷನ್ನು, ಫಾಲೋ ಅಪ್, ನೀವು ಎಲ್ಲರೂ ಬೇರೆ ಕಡೆ ತೋರಿಸಿದ್ರೆ ಫಾಲೋ ಅಪ್ಗೆ 1500 ರೂಪಾಯಿ ಕೊಡಬೇಕು, ಅದು ಫ್ರೀ. ಆ್ಯಂಡ್ ನಿಮಗೆ ಡಯಟ್ ಕೊಡ್ತಾರೆ. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ದರೂ 24x7 ಯಾವಾಗ ಬೇಕಾದ್ರೂ ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಸೊ ಇದೆಲ್ಲ ನನಗೆ ನಿಜವಾಗ್ಲೂ ವರ್ಕ್ ಆಗಿದೆ. ಸೊ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ, ಯಾರು ಹೊಸಬ್ರು ಇನ್ನೂ ತರಿಸ್ಕೊಂಡಿಲ್ಲ, ಸುಮ್ಮನೆ ಯಾವುದೋ ವೈರಲ್ ಪ್ರಾಡಕ್ಟ್ಗೆ 3-3.5 ಸಾವಿರ ಕೊಟ್ಟರು ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಇದನ್ನು ತರಿಸ್ಕೊಳ್ಳಿ. ನನ್ನ ಕಿಟ್ಟು 2200 ರೂಪೀಸ್ ಆಗುತ್ತೆ. ಇದರಲ್ಲಿ ಎಲ್ಲ ಕವರ್ ಆಗುತ್ತೆ ಆಯಿತಾ. ಹೇಳ್ದಂಗೆ ಡಾಕ್ಟರ್ ಕನ್ಸಲ್ಟೇಷನ್, ಚಾಟ್ ಆಪ್ಷನ್, ನನ್ನ ಡಯಟ್, ಫೇಸ್ ಅನಾಲಿಸಿಸ್ ಆ್ಯಂಡ್ ಫಾಲೋ ಅಪ್ ಎಲ್ಲ ವಿತ್ ಪ್ರಾಡಕ್ಟ್ ನನಗೆ ಅಷ್ಟು ಬೀಳುತ್ತೆ. ನೀವೇನಾದ್ರು ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ಹೋಗಿ ನೀವು ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೇಸ್ ಅನಾಲಿಸಿಸ್ ತೊಗೊಂಡು ನಿಮ್ಮ ಡಾಕ್ಟ್ರ್ ಹತ್ರ ಚಾಟ್ ಮಾಡಿ ಕೇಳಿ, ನಿಮಗೆ ಥೈರಾಯ್ಡ್ ಇದೆಯಾ, ಬ್ರೆಸ್ಟ್ ಫೀಡಿಂಗ್ ಇದ್ದೀರಾ, ಪ್ರೆಗ್ನೆಂಟ್ ಇದ್ದೀರಾ, ಇಲ್ಲ ನಿಮಗೆ ಸ್ಟ್ರೆಸ್ ಯಾವ ಥರ ಇದೆ, ಸ್ಲೀಪ್ ಸೈಕಲ್ ಯಾವ ಥರ ಇದೆ, ಎಲ್ಲನೂ ಹೇಳಿದ್ರೆ ಅವರು ನಿಮಗೆ ಖಂಡಿತ ನಿಮ್ಮ ಸ್ಕಿನ್ ಬೆಟರ್ ಆಗೋಕ್ಕೆ, ನಿಮ್ಮ ಹೆಲ್ತ್ ಬೆಟರ್ ಆಗೋಕ್ಕೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ನಿಜವಾಗ್ಲೂ ತುಂಬ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಲ್ವ, ಈ ಟಾಪು ತುಂಬಾ ಟೈಟ್ ಅನ್ಸೋದು, ಒಂಥರ ಹಿಂಗೆ ಬಿದ್ದಂಗಿರೋದು. ಹಿಂಗೆ ನೋಡಿದ್ರೆ ಸ್ವಲ್ಪ ಆರಾಮ್ಸೆ ಲೂಸ್ ಆಗಿದೆ. ಇದನ್ನೆಲ್ಲ ಎತ್ತಿಕ್ಬಿಟ್ಟಿದೆ. ಇವಾಗ ಎತ್ಕೊಂಡು ಹಾಕೊಳ್ಳೋ ಅಷ್ಟು ಆರಾಮ್ಸೆ ಇದ್ದೀನಿ. ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗ್ತಾಯಿದ್ದೀನಿ. ನಾನು ಹೇಳಬೇಕಂದ್ರೆ ಯಾವುದೇ ಜಿಮ್ ಎಲ್ಲೂ ಹೋಗ್ತಾಯಿಲ್ಲ, ಏನೂ ವರ್ಕೌಟ್ ಮಾಡ್ತಾಯಿಲ್ಲ. ಬಟ್ ಆದ್ರೂ ನಾನು ಸ್ವಲ್ಪ ನನ್ನ ಹೆಲ್ತ್ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನೀರು ಕುಡಿಯೋದಾಗಿರ್ಬೋದು. ಸೊ ಈ ಥರ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಕೊಂಡು ನಾನು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ನನ್ನ ಸ್ಕಿನ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿದೆ. ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಾನು ಸನ್ಸ್ಕ್ರೀನ್ ಮತ್ತು ಬ್ಲಷ್ ಹಾಕ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ನೋ ಫೌಂಡೇಶನ್, ನೋ ಕನ್ಸೀಲರ್, ನಥಿಂಗ್. ಬಟ್ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಇಷ್ಟು ಡೈಲಿ ನಾವು ರೆಡಿ ಆಗಿಬಿಟ್ರೆ ನಮಗೆ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ವೀರೂನ ಪಿಕ್ ಮಾಡೋಕ್ಕೆ ಹೋದಾಗಲೂ ಅಷ್ಟೇ, ನಾವೆಲ್ಲರೂ ಆಚೆ ಶಾಪಿಂಗ್ ಮಾರ್ಟ್ಗೆ ಎಲ್ಲರೂ ಹೋದ್ರೂ ನಾನು ಇಷ್ಟೇ ಹೋಗೋದು, ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನನ್ನ ಹೇರ್ ಕೂಡ ಬೆಟರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸಡನ್ನಾಗಿ ಆಗೋದಿಲ್ಲ. ಯಾಕಂದರೆ ತುಂಬಾ ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ, ಹೇರ್ ಫಾಲ್ ಆಗಿದೆ. ಆ್ಯಂಡ್ ನಂದು ಸ್ವಲ್ಪ ಫ್ರಿಝಿ ಮತ್ತು ಕರ್ಲಿ ವೇವಿ ಹೇರ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಇಟ್ಸ್ ಓಕೆ, ವಾಪಸ್ ಆಗುತ್ತೆ. ಇನ್ನೊಂದು ವರ್ಷ ಲೆಂತ್ ಕೂಡ ಚೆನ್ನಾಗಿ ಬೆಳೆಸ್ತೀನಿ. ಆ್ಯಂಡ್ ತುಂಬ ಜನ ಸ್ವಾತಿ ನಿಮಗೆ ಬ್ಲ್ಯಾಕ್ ಹೇರ್ ಸೂಟ್ ಆಗುತ್ತೆ, ಕಲರ್ ಮಾಡಿಸ್ಬೇಡಿ ನೀವು ಅಂತೆಲ್ಲ ಹೇಳ್ತಾಯಿದ್ರಿ. ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಆಯಿತಾ. ಆ್ಯಂಡ್ ಇವಾಗ ಸುನೀಲ್ ಕರೆದ್ಬಿಟ್ಟು ಕೂತ್ಕೊಂಡು ಅವ್ರ ಡೀಟೇಲ್ಸ್ ಕೂಡ ಕೇಳ್ತೀನಿ. ಓಕೆ ಗೈಸ್, ಸುನೀನ ಕೂಡ ಕರ್ಕೊಂಡು ಕೂಡ್ಸಿದ್ದೀನಿ. ಏನು ವಿಷಯ ಅಂತ ಅಂದರೆ, ನಾನು ಈ ಹೋಮ್ ಸೀರೀಸ್ ಅಂತ ಮಾಡ್ತಾ ಇದ್ದೀನಿ. ಹೋಮ್ ಸೀರೀಸ್ ಅನ್ನೋದಕ್ಕಿಂತ ಸೈಟ್ ಸೀರೀಸು. ಈಗ ಬೆಂಗಳೂರಲ್ಲಿ ತುಂಬ ಜನಕ್ಕೆ ಕನಸಿರುತ್ತೆ, ತುಂಬ ಜನಕ್ಕೆ ಎಲ್ಲರಿಗೂ ಕನಸಿರುತ್ತೆ, ಒಂದು ಸೈಟ್ ತೊಗೋಬೇಕು, ಮನೆ ಕಟ್ಕೋಬೇಕು, ಇಲ್ಲ ಅಪಾರ್ಟ್ಮೆಂಟ್ ತೊಗೋಬೇಕು, ವಿಲ್ಲಾಗಿ ಹೋಗಬೇಕು, ಈ ಥರದ್ದೆಲ್ಲ ಇರುತ್ತೆ. ಸೊ ಅವರು ಹೇಗೆ, ಅದರಲ್ಲೂ ನಮ್ಮ ಥರ ಮಿಡಲ್ ಕ್ಲಾಸ್ ಜನ ಹೆಂಗೆ ಸೇವ್ ಮಾಡೋದು, ಹೆಂಗೆ ಒಂದು ಸೈಟ್ ಪರ್ಚೇಸ್ ಮಾಡೋದು, ಲೋನ್ EMI ಲೋನ್ ಇಲ್ಲ, EMI ತೊಗೊಳ್ಳೋದು ಒಳ್ಳೇದೇನೆ. ಬಟ್ ಹೇಗೆ ಒಂದು 35 ವರ್ಷ, ಅದು ನಿನ್ನೇಜು ಹೆಂಡತಿ ಒಂದು 30 ವರ್ಷದಲ್ಲಿ ಈ ಥರ ಒಂದು ಪ್ರಾಪರ್ಟಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತುಂಬ ಜನಕ್ಕಿರುತ್ತೆ. ಯಾಕಂದರೆ ನನ್ನ ವ್ಯೂವರ್ಸ್ ಏನಿದ್ದಾರೆ ಅವರು ಸ್ವಲ್ಪ ನನ್ನ ಏಜವರು, ಈಗ ಮದುವೆ ಆಗಿರೋರು, ಆ ಥರದವರೇ ಸ್ವಲ್ಪ ಜಾಸ್ತಿ ಇರೋದು. ಸೊ ಅವರೆಲ್ಲ ನನ್ನ ಕೇಳ್ತಾ ಇರ್ತಾರೆ, ಹೆಂಗೆ ನಮಗೂ ಹೇಳಿ, ನಮಗೂ ತುಂಬಾ ಹೆಲ್ಪ್ ಆಗುತ್ತೆ, ನೀವು ಹೇಗೆ ಸೇವ್ ಮಾಡಿದ್ರಿ. ಫಸ್ಟ್ ಸ್ಟೆಪ್ಪಿಂದ ಹೋಗೋಣ. ಒಂದೊಂದು ವಿಡಿಯೋಲಿ ಒಂದೊಂದು ಮ್ಯಾಟರು. ನಾವು ಹೇಗೆ
ದುಡ್ಡನ್ನ ಸೇವ್ ಮಾಡ್ಕೊಂಡ್ವಿ ಹೇಳ್ಬೇಕಂದ್ರೆ. ಕಾಣಿಸ್ತಾ ಇದೆಯಾ ಸ್ವಲ್ಪ ಮೇಲೆ ಕಾಯ್ತು ಕ್ಯಾಮ್ರಾ ಅನ್ಸುತ್ತೆ, ಬಟ್ ಇಟ್ಸ್ ಓಕೆ. ಇದು ಫಸ್ಟ್ ಟಾಪಿಕ್ ಬಂದ್ಬಿಟ್ಟು, ನೀನು ಹೆಂಗೆ ಒಂದು ಬೆಂಗಳೂರಲ್ಲಿ 60-40 ಸೈಟ್ ತೊಗೊಳಕ್ಕೆ ದುಡ್ಡನ್ನ ಸೇವ್ ಮಾಡ್ಕೊಂಡೆ, ಅದರಲ್ಲೂ ಲೋನ್ ಇಲ್ಲದೆ ಇರಂಗೆ ಹೆಂಗ್ ನೀನು ತಗೊಂಡೆ ಅನ್ನೋದು ಕ್ವಶನ್. ಕ್ವಶನ್ ಮಾರ್ಕ್ ಇರುತ್ತೆ. ಕ್ವಶನ್ ಹೆಂಗ್ ತಗೊಂಡ್ರೆ ದೊಡ್ಡ ಸೈಟ್ ಅದು ಲೋನೇ ಇಲ್ಲ ಅಂತಾರೆ ಅಂತ. ಸೊ ಅದ್ರ ಬಗ್ಗೆ ಹೇಳೋ. ಫಸ್ಟ್ ಒಂದು ಸೇವಿಂಗ್ಸ್ ಅಂದ್ರೆ ನಾವು ಮದುವೆ 10 ವರ್ಷ ಆಯ್ತಾ? 10 ವರ್ಷ ಆಗಿಲ್ಲ, 9 ವರ್ಷ ಆಯ್ತು. 10 ವರ್ಷ ಆಗ್ತಾ ಇದೆ. ಇನ್ ಫೆಬ್ರವರಿಗೆ 10 ವರ್ಷ. 10 ವರ್ಷ ಆಗ್ತಾ ಇದೆ. 10 ವರ್ಷ ನಾವು ತಗೊಂಡಿದೀವಿ. 10 ವರ್ಷದಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗು 4.5 lakh ಲೀಸ್ಗೆ ಹಾಕೊಂಡಿದ್ದೆ ಒಂದು ಮನೆ, 1 BHK. ನಿಮ್ಮ ಮದುವೆ ಆದಾಗ 1 BHK ನಮ್ಮ ಎಂಗೇಜ್ಮೆಂಟ್ ಆಗಿತ್ತು. ಮದ್ವೆಗೆ ಅಂತಾನೆ ಮದ್ವೆ ಮಾಡ್ಕೊಂತ ಇದೀನಿ ಅಂತಾನೆ 4 ಲಕ್ಷ ಲೀಸ್ಗೆ ಹಾಕೊಂಡು ಮನೆಗೆ ಐಟಮ್ ಎಲ್ಲ ತಗೊಂಡಿದ್ದೆ. ಅದು ನೆಕ್ಸ್ಟ್ ಮದ್ವೆ ಆದ್ಮೇಲೆ ನಾವು ನೆಕ್ಸ್ಟ್ 2 ವರ್ಷ ಮನೇಲಿ ನಾನು ಮದ್ವೆ ಆಗಿ ಹೋಗಿದ್ ಮನೆ 1 BHK ಚಿಕ್ಕ ಮನೆ ಅದು. ಅದ್ರಲ್ಲಿ ನಾವು 2 ವರ್ಷ ಇದ್ವಿ. ಅದು 4.5 ಲಕ್ಷ ಲೀಸು. ಅವಾಗ ಏನಾಯ್ತು ಗೊತ್ತಾ, ಲೀಸ್ಗೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಸೇವ್ ಮಾಡಕ್ಕೆ. ಏನಕ್ಕಂದ್ರೆ ಲೀಸ್ಗೆ ಬಾಡಿಗೆ ತಿಂಗಳು ಹಿಂಗ ಅನ್ನಷ್ಟು ಬಂದ್ಬಿಡ್ತೈತೆ. ಬಾಡಿಗೆನೇ ಸೇವ್ ಮಾಡಕ್ಕಾಗಲ್ಲ. ಈಗ 4.5 ಲಕ್ಷ ಕೊಟ್ಟಿದ್ರೆ ನಾವು ಮನೆ ಖಾಲಿ ಮಾಡುವಾಗ ಪೇಂಟಿಂಗು ಎಲ್ಲ ಇಟ್ಕೊಂಡು ಮತ್ತೆ ನಮ್ಗೆ ಅಷ್ಟೇ ಸಿಗುತ್ತೆ. ಅಗ್ರಿಮೆಂಟ್ ಅಲ್ಲೆಲ್ಲ ಮೆನ್ಷನ್ ಮಾಡ್ಬಿಡ್ಬೇಕು, ಪೇಂಟಿಂಗ್ ಇಷ್ಟು, ರಿಪೇರಿ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಇಷ್ಟು, ಅದು ನೀವು ಲ್ಯಾಂಡ್ ಲಾರ್ಡ್ ಮಾತಾಡ್ಕೊಂಡು ಇಷ್ಟು ಮಾಡ್ಕೊಬೇಕು. ಪೇಂಟಿಂಗ್ ನೀವೇ ಮಾಡಿಸ್ಕೊಡಿ ಇಲ್ಲ ಅವರೇ ಮಾಡಿಸ್ಕೊಳ್ಳೋದು ಆ ಥರದ್ದೆಲ್ಲ ಇರುತ್ತೆ ಅಲ್ವಾ. ಅದನ್ನೆಲ್ಲ ನೀವು ನೋಡ್ಕೋಬೇಕು. ಮನೆಗೆ ಬಂದ್ಮೇಲೆ ಮನೇನು ಚೆನ್ನಾಗಿ ಇಟ್ಕೊಂಡಿದ್ರೆ ನಿಮಗೆ ಡ್ಯಾಮೇಜ್ ಆಗೋದು ಅದ್ರದ್ದು ಎಕ್ಸ್ಟ್ರಾ ಖರ್ಚುಗಳೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ಲೀಸ್ಗೆ ಸುನಿ ಹಾಕ್ಸ್ಕೊಂಡಿದ್ದು ಫಸ್ಟ್ ಐಡಿಯಾ ಅವ್ರದ್ದೇನೆ, ನಂದಲ್ಲ ಐಡಿಯಾ. ಆಮೇಲೆ ನೆಕ್ಸ್ಟ್ ಜಾಸ್ತಿ ಲ್ಯಾಗ್ ಮಾಡೋದಿಲ್ಲ. ನೆಕ್ಸ್ಟ್ 6 ಲಕ್ಷ 6 ಲಕ್ಷಕ್ಕೆ ಲೀಸ್ಗೆ ಹೋಗಿದ್ವಿ. ಅಲ್ಲೂ 2 ವರ್ಷ ಇದ್ವಿ. ಅದಾದ್ಮೇಲೆ 9 ಲಕ್ಷ. 2 ವರ್ಷ ಇರಲಿಲ್ಲ ಅಲ್ಲಿ 6 ಲಕ್ಷದಲ್ಲಿ 6 ತಿಂಗಳು ಇದ್ದಿದ್ದು. ಆಮೇಲೆ 8 ಲಕ್ಷ, ಆಮೇಲೆ 9 ಲಕ್ಷ, 9 ಲಕ್ಷ, ಆಮೇಲೆ 14 ಲಕ್ಷ ಲೀಸ್ಗೆ. ಆಮೇಲೆ ನೀನ್ ಯೂಟ್ಯೂಬ್ ಒಂದು ಸ್ಟಾರ್ಟ್ ಮಾಡಿದ್ವಿ, ಇಬ್ರು ವರ್ಕ್ ಮಾಡ್ತಾ ಇದ್ವಿ. ಅವಾಗ ಸ್ವಲ್ಪ ಜಾಸ್ತಿ ಸೇವ್ ಮಾಡಿದ್ವಿ. ದಟ್ ಸ್ಟೇಜ್ ಅಲ್ಲಿ ನಾವು ಒಂದು ರ್ಯಾಂಡಮ್ ಅವಾಗ್ಲೇ ನಾವು ತಗೋಬೇಕಂತ ನೋಡಿದ್ವಿ. ನಿಮ್ಗೆ ಗೊತ್ತಿರ್ಬೋದು 20-30 ಮನೆ ಎಲ್ಲ ನೋಡ್ತಾ ಇದ್ವಿ. ಅವಾಗ್ಲೇ ನಮ್ಮ ಹತ್ರ ಒಂದಷ್ಟು ದುಡ್ಡು ನಾವು ಸೇವ್ ಮಾಡಿ ಇಟ್ಕೊಂಡಿದ್ವಿ. ಬಟ್ ಅದು ಬರ್ಲಿಲ್ಲ. ಆಮೇಲೆ ಇನ್ನೇನ್ ಮಾಡೋದು, ಆ ಮನೆ ಬೇರೆ ಖಾಲಿ ಮಾಡ್ಬೇಕಿತ್ತು, ಅದು ಏನೇನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಬೇರೆ ಯಾರಿಗೋ ಪ್ರಾಪರ್ಟಿ ಮಾರ್ಬಿಟ್ಟಿದ್ರು. ಸೊ ಸರಿ ಸೇಫ್ ಇಲ್ಲ ಇಲ್ಲಿರೋದು, ಬೇರೆ ನೋಡೋಣ. ಮತ್ತೆ ರೆಂಟ್ಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಸರಿ ಹೆಂಗಿದ್ರು ದುಡ್ಡು ಇದೆಯಲ್ಲ ಲೀಸ್ಗೆ ಹೋಗ್ಬಿಡೋಣ, ಒಂಚೂರು ಚೆನ್ನಾಗಿರೋ ಮನೆ. ವೀರು ತಾನೆ ಅವಾಗ ತಾನೇ ಹುಟ್ಟಿದ್ದ ಮಗು, ಅವನಿಗೂ ಒಂದು ಕಂಫರ್ಟ್ ಎಲ್ಲ ನೋಡಬೇಕಿತ್ತಲ್ವಾ. ಹಾಗಾಗಿ ಒಂಚೂರು ಚೆನ್ನಾಗಿರೋ ಮನೆ ಹೋದ್ವಿ. ಅಂದರೆ ನಮ್ಮ ಲಾಸ್ಟ್ ಮನೆ. ನೀವು ತುಂಬ ಜನ ಆ ಮನೆ ಲೀಸ್ ಕೇಳ್ತಾ ಇದ್ರಿ. ಆ ಮನೆ ಲೀಸ್ ಅಮೌಂಟ್ ಬಂದ್ಬಿಟ್ಟು 35 lakhs ಸೇವಿಂಗ್ಸ್ ಎಲ್ಲ ತಗೊಂಡಾಗ ಹಾಕಿದ್ವಿ. ಹಾಕ್ಬಿಟ್ಟು 35 lakhs ಕೊಟ್ಟು ನಾವು ಆ ಮನೆಯಲ್ಲಿ ಲೀಸ್ಗಿದ್ವಿ. 2 ವರ್ಷ ಇದ್ವಿ. ನಿಮಗೆ ಗೊತ್ತಿರ್ಬೋದು, 2 ವರ್ಷ ಆರಾಮಾಗಿದ್ವಿ. ಆ ಮನೆಯಲ್ಲೂ ಇದ್ದಾಗ್ಲೂ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೆ, ಸುನಿನೂ ಅರ್ನ್ ಮಾಡ್ತಾ ಇದ್ರು. ಸೊ ಇಬ್ರು ನಾವು ಸೇರಿ ಇನ್ನೂ ಒಂದಷ್ಟು ನಮಗೆ ಸೇವ್ ಮಾಡೋಕ್ಕೆ ಸಿಕ್ತು. ಅಷ್ಟು ಅಮೌಂಟ್ ಸೇವ್ ಮಾಡಿದ್ವಿ 35 lakh ಪ್ಲಸ್ ಒಂಥರ ಹಾರ್ಡ್ ಕ್ಯಾಶ್. ಇದು ಲೀಸಲ್ಲಿ ಸೇವ್ ಮಾಡಿರೋಂಥ ದುಡ್ಡು. ಟ್ಯಾಕ್ಸ್ ಎಲ್ಲ ಕಟ್ಟಿದ್ದೀವಿ, ಎಲ್ಲದಕ್ಕೂ ಎಲ್ಲ ಕಟ್ಟಿದ್ದೀವಿ. ನೆಕ್ಸ್ಟ್ ಅದ್ರ ಜೊತೆಗೆ ಗೋಲ್ಡ್ ಚೀಟಿ ಹಾಕಿದ್ವಿ. ಒಂದು 4-3 ಚೀಟಿ ಗೋಲ್ಡ್ ಚೀಟಿ ಹಾಕಿದ್ವಿ. ಅವಾಗ ಗೋಲ್ಡ್ ಇಂದ ಪ್ಲಸ್ ಈ ಅಮೌಂಟ್ ಇಂದ ನಮ್ಗೆ ತುಂಬಾ ಸೇವಿಂಗ್ಸ್ ಆಯ್ತು ಅಲ್ವಾ. ಗೋಲ್ಡ್ ಡಬಲ್ ಆಯ್ತು ಆ ಸ್ಟೇಜ್. ಒಳ್ಳೆ ರೇಟ್ ತಗೊಂಡಾಗ ಬರೀ 5,000 4,000 ಕಟ್ಟಿದ್ವಿ. 3,000 3,800 ಎಲ್ಲ ಇದ್ದಾಗ ನಮ್ಗೆ ಗೋಲ್ಡ್ ತೆಗ್ದಿದೆ. ಆಮೇಲೆ ನೋಡ್ರೆ ಸಡನ್ ಆಗಿ 12,000 11,000 13,000ಕ್ಕೆಲ್ಲ ಒಳ್ಳೆ ರೇಟ್ ಬಂತು. ನೋಡ್ಬೋದು 15,000 16,000 ಇದೆ ಇವಾಗ್ಲೂ ಗೋಲ್ಡ್. ಅದರಿಂದ ನಮ್ಗೆ ದುಡ್ಡು ಏನಾಯ್ತು ಅಂದ್ರೆ 2-3 ನಮ್ಗೆ ಚೆನ್ನಾಗಾಯ್ತು ದುಡ್ಡು. ಸೊ ಅದೆಲ್ಲ ಇತ್ತು. ಆಮೇಲೆ ನಾವು ಒಂದಷ್ಟು ಕೈಯಲ್ಲೂ ಕೂಡ ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ವಿ. ಸೊ ಆ್ಯಂಡ್ ಇಷ್ಟೆಲ್ಲ ಮಾಡಿದ್ರು ನಾವು ನಮ್ಮ ಲೈಫ್ ಸ್ಟೈಲ್ ಏನು ಚೇಂಜ್ ಮಾಡ್ಕೊಂಡಿಲ್ಲ, ಇನ್ನೂ ಬೆಟರ್ ಮಾಡ್ಕೊಂಡ್ವಿ. ಫಸ್ಟ್ ಒಂದು ಸೈಟ್ ತೊಗೊಂಡಿದ್ವಿ, ಅದಾದಮೇಲೆ ಕಾರ್ ತೊಗೊಂಡ್ವಿ, ಗಾಡಿಗಳು ತೊಗೊಂಡ್ವಿ, ಆಮೇಲೆ ಟ್ರಿಪ್ಗಳು ಮಾಡಿದ್ದೀವಿ. ಆಮೇಲೆ ಕಣ್ಣಿಗೆ ಬೇಕಾಗಿರೋದು ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ದೀವಿ. ಮನೆಗೂ ಅಷ್ಟೇ ಎಲ್ಲ ತೊಗೊಂಡಿದ್ದೀವಿ. ಸೊ ಇದೆಲ್ಲ ಮಾಡೋದಕ್ಕೆ ಏನಾಗುತ್ತೆ ಅಂದರೆ ಒಬ್ಬರೇ ದುಡಿತಾ ಇದ್ರೆ ಕಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಇಬ್ಬರೂ ದುಡಿಯುವಾಗ ಹೆಲ್ಪ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಸುನಿ ಒಬ್ಬರದೇ ಮಾಡ್ತೀನಿ ಅಂದರೆ ಕಷ್ಟ ಆಗಿರೋದು.
ನಾನು ಕೈ ಜೋಡಿಸಿರೋದ್ರಿಂದ ಒಂಥರ ಈಸಿ ಆಯಿತು, ಚೆನ್ನಾಗಾಯಿತು. ಸುನಿ ದುಡಿಯೋ ದುಡ್ಡಲ್ಲೂ ತೊಗೋಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ವಲ್ಪ ಲೇಟ್ ಆಗಿರೋದು, ಕಷ್ಟ ಆಗಿರೋದು, EMI ಲೋನ್ ಎಲ್ಲ ಹಾಕೋಬೇಕಿತ್ತು. ಬಟ್ ನಾನು ದುಡಿತಾ ಇದ್ದೀನಿ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ನಾನು ಕೊಲಾಬ್ರೇಷನ್ ಮಾಡಿದ್ದೀನಿ. ಸೊ ಇದೆಲ್ಲ ಮಾಡಿ ದುಡ್ಡನ್ನೆಲ್ಲ ನಾವು ಇಲ್ಲಿ ಸೇವ್ ಮಾಡಿದ್ವಿ. ಇನ್ನೂ ಸೇವ್ ಮಾಡ್ಬೋದಿತ್ತು, ನೀವು ನಂಬ್ತಿರೋಲ್ವ. ಈಗ ಆಲ್ರೆಡಿ ಮನೆ ಕಟ್ಕೊಂಡು ನಾವು ಹೋಗ್ಬೋದಿತ್ತು. ಬಟ್ ತುಂಬ ನಾವು ವೇಸ್ಟ್ ಮಾಡ್ಕೊಂಡಿದ್ದೀವಿ, ಖರ್ಚು ಮಾಡಿದ್ದೀವಿ ಅನಾವಶ್ಯಕ. ಸೊ ಈ ಥರದ್ದೆಲ್ಲ ಮಾಡಿದ್ದೀವಿ. ಆ್ಯಂಡ್ ತುಂಬ ಜನ ಲೋನ್ ಇಲ್ಲದೆ ಹೆಂಗೆ ತೊಗೊಂಡ್ರೆ ಅಂದರೆ ಹಿಂಗೆ ತೊಗೊಂಡಿದ್ದು. ಆ ದುಡ್ಡು, ಲೀಸ್ ದುಡ್ಡು, ಆಮೇಲೆ ನಾವು ಒಂದಷ್ಟು ಗೋಲ್ಡ್ನ ಎಕ್ಸ್ಟ್ರಾ ಗೋಲ್ಡ್ ಅಂದರೆ ನಮಗೆ ಬೇಸಿಕ್ ಎಷ್ಟು ಬೇಕಷ್ಟು ಇಟ್ಕೊಂಡು ಬೇಡದೇರನ್ನ ಗೋಲ್ಡ್ನ ಸೇಲ್ ಮಾಡಿ ಆ ದುಡ್ಡನ್ನೆಲ್ಲ ಸೇಲ್ ಮಾಡಿರೋ ಗೋಲ್ಡ್ದೆಲ್ಲ ದುಡ್ಡು, ಆಮೇಲೆ ನಮ್ಮ ಲೀಸ್ ದುಡ್ಡು, ಅದಾದಮೇಲೆ ನಮ್ಮ ಹತ್ರ ಇದ್ದಿದ್ದು ಅಕೌಂಟಲ್ಲಿ ಇದ್ದು ಸೇವಿಂಗ್ ಅಕೌಂಟಲ್ಲಿ ಇದ್ದಿದ್ದು ದುಡ್ಡು. ಸೊ ಇದನ್ನೆಲ್ಲ ಕೂಡಿಸಿ ತೊಗೊಂಡಿದ್ದು. ನಾವು ಲಾಸ್ಟಲ್ಲಿ ಅಂದ್ಕೊಂಡ್ವಿ ಇದು ತುಂಬಾ ಜಾಸ್ತಿ ಆಗ್ತಾಯಿದೆ, ಲೋನ್ ತೊಗೊಂಡ್ಬಿಡೋಣ ಅಂತಲೂ ಅಂದ್ಕೊಂಡು ತೊಗೊಳ್ಳಿಲ್ಲ. ಆಮೇಲೆ ಸುನಿ ಮಾತ್ರ ಒಂದು ಸ್ವಲ್ಪ ಪರ್ಸ್ನಲ್ ಲೋನ್ ಏನೋ ಒಂಚೂರು ತೊಗೊಂಡ್ರು. ಅದೂ ನಮ್ಮ ಸೈಟ್ಗೆ ಅಂತ ತೊಗೊಂಡಿಲ್ಲ, ಅದು ಬೇರೆ ಯಾವುದೋ ಮನೆ ಲೀಸ್ಗೆ ಹಾಕ್ಸ್ಬೇಕು ಅಂತ ತೊಗೊಂಡಿದ್ದು, ಡಿಫ್ರೆಂಟ್ ಸ್ಟೋರಿ. ಬಟ್ ಆ ಥರ ಎಮರ್ಜೆನ್ಸಿಗೆ ತೊಗೊಂಡ್ವಿ. ಸೈಟ್ಗೆ ಅಂತ ಸೈಟ್ ಮೇಲೆ ಯಾವುದೋ ಲೋನು ನಾವು ತೊಗೊಳಕ್ಕೆ ಹೋಗಿಲ್ಲ, ಹಂಗೆ ಹೊಂದಿಸ್ಕೊಂಡ್ವಿ. ಗೋಲ್ಡಿಂದ ತುಂಬ ಒಳ್ಳೆ ನಮಗೆ ಹೆಲ್ಪ್ ಆಯಿತು 60-40 ತೊಗೊಳೋದಕ್ಕೆ. ಗೋಲ್ಡ್ ಇಲ್ಲ ಅಂದಿದ್ರೆ ನಾವು ನಿಜ 30-40ನೇ ತೊಗೊತಾ ಇದ್ವಿ ಅಲ್ವಾ. ಯಾಕೆ ನಾವು 60-40ನೇ ತಗೊಂಡಿದ್ದು, ಯಾಕೆ 30-40 ತಗೊಂಡಿಲ್ಲ, ಅದು ನೆಕ್ಸ್ಟ್ ವಿಡಿಯೋ ನಾವು ಹೇಳ್ತೀವಿ ಯಾಕೆ ಅಂತ ಅಲ್ವಾ. ಇದು ಸೇವಿಂಗ್ಸ್ ಮಾಡಿದ್ದು, ಯಾಕೆ ನಾವು ಸೇವಿಂಗ್ಸು ಲೋನ್ ಇಲ್ಲದೆ ಸೇವಿಂಗ್ಸ್ ಮಾಡಿ ಹೆಂಗೆ 60-40ನೇ ತಗೊಂಡ್ವಿ ಅಂತ ಈ ವಿಡಿಯೋಲಿ ಹೇಳ್ತಾ ಇರೋದು. ನೆಕ್ಸ್ಟು ನಿಮ್ದು ಸೀಸನ್ 2 ಏನೋ ಪಾರ್ಟ್ 2 ಅಲ್ಲಿ ಯಾಕೆ 60-40ನೇ ತಗೊಂಡಿದ್ದು, 30-40 ಯಾಕೆ ತಗೊಂಡಿಲ್ಲ, ಅದು ಫಸ್ಟ್ 20-30 ಕೈ ಹಾಕಿದ್ದು, ಆಮೇಲೆ 30-40 ಪ್ಲಾಟ್ ತಗೊಳ್ಳೋಣ ಅಂತ ಟ್ರೈ ಮಾಡಿದ್ದು. 30-40 ಆಗಲಿಲ್ಲ, 60-40 ಯಾಕೆ ತಗೊಂಡ್ರಿ ಅದು. ಆಮೇಲೆ ನಮ್ಮ ಸೈಟ್ಗೆ ಎಷ್ಟು ದುಡ್ಡಾಯಿತು, ಆ್ಯಂಡ್ ನಾವು ಯಾವ ಸೈಡ್ ಆಫ್ ದ ಬ್ಯಾಂಗ್ಳೂರಲ್ಲಿ ಸೈಟ್ ತೊಗೊಂಡಿದ್ದೀವಿ, ಆ್ಯಂಡ್ ಎಲ್ಲಿ ತೊಗೊಂಡ್ರೆ ಬೆಸ್ಟು. ಸೊ ಈ ಥರದ್ದೆಲ್ಲ ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀವಿ. ನಿಮಗೂ ಇನ್ಫಾರ್ಮೇಟಿವ್ ಆಗಿರುತ್ತೆ, ಗೊತ್ತಾಗುತ್ತೆ. ಸೊ ಆ್ಯಂಡ್ ತುಂಬ ಜನ ಇವಾಗಲೂ ಅನ್ಕೋಬೋದು ಇದೇನು ಇಷ್ಟೇನ ಸೇವ್ ಮಾಡಿದ್ದು ಅಂತ. ಇದು ಮಾಡೋದು ತುಂಬಾ ಕಷ್ಟ ಇದೆ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅದು ಲೈಫ್ ಎಷ್ಟು ಟೈಮ್ ಸ್ಪೆಂಡ್ ತಗೊಂಡಿದ್ದು ನಾವು 10 ಇಯರ್ಸ್ ಆಲ್ಮೋಸ್ಟ್. ಈ ಫೆಬ್ರವರಿ ಬಂದರೆ 10 ಇಯರ್ಸ್ ಆಗುತ್ತೆ. ಸುನಿ ನಾನು ಮದುವೆ ಮುಂಚೆಯಿಂದನೂ ನೋಡಿ ಅವ್ರ ಲೀಸ್ ದುಡ್ಡೆಲ್ಲ ಅವ್ರು ಸೇವ್ ಮಾಡಿದ್ರು. ಹಿಂಗೆಲ್ಲ ನೋಡಿದ್ರೆ ಆಗುತ್ತೆ. ಆಮೇಲೆ ನಾವು ತಿಂಗ್ಳಿಗೆ ಇಷ್ಟೇ ಸೇವ್ ಮಾಡಬೇಕು ಅಂತ ಏನೋ ಚಾರ್ಟ್ ಹಾಕೊಂಡಿರಲಿಲ್ಲ. ಈಗ ಒಂದು ತಿಂಗಳು ನೋಡಿ ಹಬ್ಬಗಳು ಬರುತ್ತೆ, ಇಲ್ಲ ಬರ್ತ್ಡೇಸ್ ಆ್ಯನಿವರ್ಸರೀಸ್ ಬಂದಿರುತ್ತೆ, ನಾವು ಶಾಪಿಂಗ್ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿರ್ತೀವಿ. ಒಂದೊಂದು ತಿಂಗಳು ನಾವೇನು ಅಷ್ಟು ಹೋಗೇ ಇರಲ್ಲ, ಬರೀ ಮನೇಲಿ ರೇಷನ್ ಅದು ಇದು ಖರ್ಚು ಮಾಡಿ ಸೇವ್ ಜಾಸ್ತಿ ಮಾಡಿರ್ತೀವಿ. ಸೊ ಈ ಥರ ಡಿಪೆಂಡ್, ಇಷ್ಟೇ ಖರ್ಚು ಮಾಡಬೇಕು ನಾವು ದುಡಿಯೋದ್ರಲ್ಲಿ ಇಷ್ಟೇ ಕಟ್ಟುನಿಟ್ಟಾಗಿ ಇದ್ದಿದ್ರೆ ಇಷ್ಟು ಮನೆ ಕಟ್ಬಿಟ್ಟು ಬಾಡಿಗೆ ಬಿಟ್ಟು ಹಂಗೆಲ್ಲ ಮಾಡ್ಬೋದು. ಸ್ಟ್ರಿಕ್ಟಾಗಿ ನೀವು ಮಾಡ್ತೀರಾ ಅಂದರೆ. ನಾವು ನಿಜ ನಮ್ಮ ಕೈ ಅಷ್ಟು ಕ್ಲೀನ್ ಇಲ್ಲ, ತೂತ್ ಕೈ ಚೆನ್ನಾಗಿ ಹೋಯ್ತು ನಮ್ಮ ದುಡ್ಡೆಲ್ಲ. ಇನ್ನೂ ಸೇವ್ ಮಾಡಿದರೆ ಚೆನ್ನಾಗಿರೋದು ಅಂತ ಇವಾಗ ಅನಿಸುತ್ತೆ, ಆಯಿತಾ, ರಿಗ್ರೆಟ್ ಆಯ್ತು. ಬಟ್ ಅವಾಗ ಖರ್ಚು ಮಾಡುವಾಗ ಒಂಥರ ಜೋಶಲ್ಲಿ ಚೆನ್ನಾಗೆ ಖರ್ಚು ಮಾಡಿಬಿಟ್ಟೆ. ನಾನು ಅಷ್ಟೇ ಯೂಟ್ಯೂಬಲ್ಲಿ ದುಡ್ದಿದ್ದು ಎಷ್ಟೊಂದು ದುಡ್ಡನ್ನ ಖರ್ಚು ಮಾಡಿಬಿಟ್ಟಿದ್ದೀನಿ. ಸ್ವಲ್ಪನೇ ಸೇವ್ ಮಾಡಿ ಸುನಿ ಕೊಡೋಕ್ಕಾಗಿದ್ದು, ಇನ್ನೂ ಜಾಸ್ತಿ ಸೇವ್ ಮಾಡಿದರೆ ಚೆನ್ನಾಗಿರೋದು ಅನಿಸ್ತು. ಇವಾಗಲೂ ಒಂದೊಂದ್ಸತಿ ನಾವು ಎಷ್ಟೊಂದು ಖರ್ಚು ಮಾಡ್ತಾ ಇರ್ತೀವಿ. ಅವಾಗಿಂದ ಖರ್ಚು ಮಾಡ್ಕೊಂಡು ಬಂದು ಅದೊಂಥರ ರೂಢಿ ಆಗ್ಬಿಟ್ಟಿದೆ. ಎಲ್ಲಾದರೂ ಹೋದರೆ ಪ್ರೈಸ್ ನೋಡಲ್ಲ, ವೀರು ಏನಾದ್ರು ಕೇಳಿದ್ರೆ ನಾವು ಇಲ್ಲ ಅನ್ನಲ್ಲ. ಸೊ ಅದೆಲ್ಲ ಕಲ್ತ್ಕೊಂಡ್ಬಿಟ್ಟು ಕಷ್ಟ ಆಗುತ್ತೆ. ಬಟ್ ನೀವು ತುಂಬ ಸೀರಿಯಸ್ಸಾಗೆ ಸೇವ್ ಮಾಡ್ತೀನಿ ಅಂದರೆ ನಿಜ ಸೇವ್ ಮಾಡ್ಬೋದು. ಗೋಲ್ಡ್ ಮೇಲೆ ಹಾಕಿ, ಗೋಲ್ಡ್ ಇವಾಗೆಲ್ಲ ಹಾಕಕ್ಕಾಗುತ್ತೆ, ಈಗ ಹಾಕಕ್ಕಾಗಲ್ಲ. ಬಟ್ ಚೀಟಿಗಳು ಹಾಕೊಳ್ಳಿ ನೀವು, ಸಿಲ್ವರ್ ಹಾಕಿ, ಆಮೇಲೆ ಕೂಡಿ ಇಟ್ಕೊಳ್ಳಿ. ಇನ್ನು ಆಮೇಲೆ ಏನು ಗೊತ್ತಾ, ಚೀಟಿಗಳು ಅದು ಇದು ಅಂದರೆ ಗೊತ್ತಿಲ್ಲದೆ ಇರೋರ ಹತ್ರ ಸ್ವಲ್ಪ ನೋಡಿ ಮಾಡಿ ಹಾಕೊಬೇಕು. ಸೊ ಅದನ್ನು ನಾನು ಹೇಳ್ತೀನಿ. ನಾವೆಲ್ಲೂ ರ್ಯಾಂಡಮಾಗಿ ಹಾಕಕ್ಕೆ ಹೋಗಲಿಲ್ಲ. ಈಗ ಸಡನ್ನಾಗಿ ನೀವು ನೋಡಿರ್ಬೋದು 10% ಬಡ್ಡಿ ಕೊಟ್ಬಿಟ್ರೆ ದುಡ್ಡು ಬರುತ್ತೆ ಅದೆಲ್ಲ ಅಂದ್ಕೊಂಡು ಸುಮ್ಮನೆ ಕೊಟ್ಟು ಕೈ ಸುಟ್ಕೊಂಡಿರೋ ತುಂಬ ಜನ ಇರ್ತಾರೆ. ಆ ಥರ ಎಲ್ಲ ಯಾವುದು ಮಾಡ್ಕೊಳಕ್ಕೆ ಹೋಗಬೇಡಿ. ಹುಷಾರಾಗಿ ನೋಡ್ಕೊಂಡು ಸೇಫರ್ ಸೈಡಲ್ಲಿ ದುಡ್ಡನ್ನ ಹೇಗೆ ನಾವು ಸೇವ್ ಮಾಡ್ಕೋಬೋದು, ಡಬಲ್ ಮಾಡ್ಕೋಬೋದು ಅಂತ ನೋಡ್ಕೊಬೋದು. ಆ್ಯಂಡ್ ತುಂಬ ಜನ ಸ್ಯಾಲ್ರಿ ಬಗ್ಗೆ ಕೇಳ್ತಾರೆ, ಸತಿ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ, ಸುನಿ ಎಷ್ಟು ಅರ್ನ್ ಮಾಡ್ತಾರೆ ಅಂತೆಲ್ಲ. ಸೊ ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ನಾವು ಇಷ್ಟೇ ಬರುತ್ತೆ ಇದೇ ಬರುತ್ತೆ ಅಂತ. ಆ್ಯಂಡ್ ಯೂಟ್ಯೂಬಲ್ಲಂತೂ ನೀವು ಕೇಳಲೇಬೇಡಿ. ಇವಾಗೆಲ್ಲ ಬೇರೆಯವ್ರ ವೀಡಿಯೋನೇ ಚೆನ್ನಾಗಿ ಓಡೋದು, ನಮ್ಮ ವೀಡಿಯೋಸ್ ಎಲ್ಲ ತುಂಬ ಡೌನ್ ಆಗಿಬಿಟ್ಟಿದೆ. ಆ್ಯಂಡ್ ಇಷ್ಟೇ ಬರುತ್ತೆ ಅಂತೆಲ್ಲ ಯಾವ್ದಾದ್ರು ಕೊಲಾಬ್ರೇಷನ್ ಬಂದಿದೆ ಅದು ಇದರಲ್ಲಿ ಒಂಚೂರು ಇಷ್ಟ ಮಾಡ್ಕೊತಾ ಇದ್ದೀನಿ. ನನ್ನ ಖರ್ಚಿಗಾಗಷ್ಟು. ಇನ್ನು ಸೇವಿಂಗ್ಸ್ ಮಾಡಿ ಸುನಿಗೆ ಕೊಡೋಕ್ಕೆಲ್ಲ ಸ್ವಲ್ಪ ಕಷ್ಟನೇ, ನೋಡೋಣ. ಆ್ಯಂಡ್ ಯಾವುದೋ ಒಂದು ಕಮೆಂಟ್ ಬಂದಿತ್ತು ಆಯಿತಾ, ಆ ಕಮೆಂಟಲ್ಲಿ ಏನಂದರೆ ಸುನಿನ ಕಷ್ಟಕ್ಕೆ ದುಡ್ಬೇಡಿ ನೀವು,
ಅಷ್ಟು ದೊಡ್ಡ ಸೈಟ್ ತೊಗೊಂಡು ಪಾಪ ಅವ್ರಿಗೆ ಕಷ್ಟ ಆಗುತ್ತೆ ಅಂತ. ನಿಮಗೆ ನಾನು ಕಷ್ಟ ದುಡಿದ್ದೀನಿ ಅಂತ ಅನ್ಸಿಲ್ಲ? ಇಲ್ಲ, ಅದನ್ನೇ ಹೇಳ್ತಾರೆ ನಾವು 30-40 20-30 ಇಂದ 30-40 30-40 ನಾನು 60-40 ಮಾಡಿದ್ದೀನಿ ಸುನಿಗೆ ಸೇವ್ ಮಾಡಿ. ನಾನು ಮಾತಾಡಕ್ ಬಿಡು, ಅದು ನೀನೇ ಆಯ್ತು ಹೇಳು. ಅದಕ್ಕೆ ಬರಲ್ಲ ವಿಡಿಯೋದಲ್ಲಿ. ಆಯ್ತು ಹೇಳು. ನೀನೇ ಪಿಟೀಲ್ ಕೂತಾ ಇರ್ತೀಯ ನೋಡಿ ಗ್ಯಾಸ್, ನಾನು ಹೇಳೋದನ್ನ ಪಿಟಿ. ನಾನು ಕೇಳಿದೆ ತಾನೆ ಕ್ವಶನ್. ಆಯ್ತು ಹೇಳು. 20-30 ಇಂದ 30-40 30-40 ಇಂದ 60-40 ಯಾಕೆ ಬಂದ್ವಿ, ಯಾಕೆ ನೀನ್ ದುಡ್ದೆ ಅಂತ ಹೇಳ್ತಾ ಇದಾರೆ ಅಂತ. ದೊಡ್ಡ ತಗೊಂಡಿದೀವಲ್ಲ ಅದಕ್ಕೆ ದುಡ್ದೆ ಅಂತ ಹೇಳ್ತಾ ಇದ್ದಾರೆ. ನಾವು 30-40 ಅದು ನೆಕ್ಸ್ಟ್ ವಿಡಿಯೋ ಹೇಳ್ತೀವಿ ಯಾಕೆ ತಗೊಂಡ್ವಿ 60-40 ಅಂತ ಅಲ್ವಾ. ಅದು ಕ್ಲಿಯರ್ ಆಗಿ ಹೇಳಿ. ನನ್ನ ಕ್ವೆಶ್ಚನ್ ನಾನು ದುಡಿದ್ನ ಇಲ್ವಾ? ಇಲ್ಲ 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 ಇಲ್ಲ, ಇದು ನಾವಿಬ್ರು ಡಿಸ್ಕಸ್ ಮಾಡಿ ನಮ್ಗೆ ಅಲ್ಲಿ ಬಜೆಟ್ ಏನು ವರ್ಕೌಟ್ ಅಂದ್ರೆ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟೇನ ಕಡಿಮೆನ ಆಯ್ತು ದೊಡ್ಡದು ಬಂತು ಅಂತ ನಮ್ಗೆ ಅಪ್ರಿಸಿಯೇಷನ್ ಬರುತ್ತೆ. ಇವಾಗ ನಾವು ಇವಾಗ ಕಡಿಮೆ ತಗೊಂಡಿದೀವಿ, ನಮ್ಗೆ ಅಪ್ರಿಸಿಯೇಷನ್ ಬರುತ್ತೆ ಫ್ಯೂಚರ್ ಅಲ್ಲಿ ಅಂತ ನಮ್ಗೆ ಗೊತ್ತಾಗ್ಬಿಡ್ತು. ಅದಕ್ಕೆ ನಾವು ಅದಕ್ಕೆ ಕೈ ಹಾಕೋದ್ವಿ 60-40ಗೆ. ಏನ್ ದುಡಿಲ್ಲ, ಅಮೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಸ್ವಲ್ಪ ಹೆಂಗೋ ಇದು ಮಾಡಿದ್ವಿ. ಈಗ ನಿಜ ಹೇಳ್ಬೇಕಂದ್ರೆ ನಾವು ತಗೊಂಡಾಗ ಕೊಟ್ಟಿರೋ ದುಡ್ಡುಗೂ ಈಗ ಆಲ್ರೆಡಿ ಒಂದು 10% ಅಪ್ರಿಸಿಯೇಷನ್ ಬಂದ್ಬಿಟ್ಟಿದೆ. 10% ಅಷ್ಟೇನಾ? ಇನ್ನೂ ಜಾಸ್ತಿ ಬರುತ್ತೆ ತಾಳಿ. ಇವಾಗ ಮಾರ್ಕೆಟ್ ರೇಟ್ಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ 15-20% ಅಪ್ರಿಸಿಯೇಷನ್ ಆಗಿದೆ. ಬಟ್ ಪ್ರಾಫಿಟ್ ಅಲ್ಲೇ ಮಾರ್ಬೋದು, ನಾವು ಮಾರ್ತೀವಿ ಅಂದ್ರೆ. ಬಟ್ ಮಾರಲ್ಲ, ನಾವು ಮನೆ ಕಟ್ಟಕ್ಕೆ ಅಂತ ತಗೊಂಡಿರೋದು ಅಲ್ಲ. ಹೇಳಿದ್ದು ಆ ಥರ ಲ್ಯಾಂಡ್ ಮೇಲೆ ಹಾಕಿರೋ ಯಾವತ್ತೂ ಮೋಸ ಇಲ್ಲ, ಒಂದು ಡಬಲ್ ದುಡ್ಡು ಆಗೇ ಆಗುತ್ತೆ. ಸೊ ನಿಮಗೆ 60-40ನೇ ಬೇಕು 30-40ನೇ ಬೇಕು ಅಂತಲ್ಲ, ಎಲ್ಲಾದರೂ ನಿಮಗೆ 20-30 ಆಗೋಷ್ಟು ದುಡ್ಡಿದೆ ಅಂದ್ರೂ ತಗೊಂಬಿಡಿ. ಲೋನ್ ಮಾಡ್ಕೊಂಡಾದ್ರೂ ತಗೊಂಬಿಡಿ. ಇನ್ನು ನಮ್ಮ ಥರ ಫುಲ್ ಸೇವ್ ಮಾಡ್ಕೊಂಡು ತಗೋತೀವಿ ಅಂದರೆ ನಿಜವಾಗ್ಲೂ ಆಗಲ್ಲ. ಈಗ ನಮಗೆ ಅನಿಸುತ್ತೆ, ನಾವೊಂದು 5 ವರ್ಷದ ಹಿಂದೆ ಲೋನ್ ಮಾಡಿ ತೊಗೊಬಿಟ್ಟಿದ್ರೆ ಆಗೋಗಿರೋದು, ಇಷ್ಟೊತ್ತಿಗೆ ಲೋನು ತೀರೋಗಿರೋದು, ಸೈಟು ಆಗೋಗಿರೋದು, ಮನೆಯೂ ಕಟ್ಬಿಟ್ಟಿರ್ತೀವಿ, ಎಲ್ಲ ಕಟ್ಬಿಡ್ತಾ ಇದ್ವಿ. ಬಟ್ ಅವಾಗ ನಮ್ಗೆ ಯಾರು ಹೇಳೋರು ಇರಲಿಲ್ಲ, ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಗೊತ್ತಿರಲಿಲ್ಲ. ಇಲ್ಲಿ ತೊಗೋಬೇಕು, ಈ ಏರಿಯಾದಲ್ಲಿ ತೊಗೋಬೇಕು, ಈ ಸೈಡ್ ತೊಗೋಬೇಕು, ಇಲ್ಲೆಲ್ಲ ಎಷ್ಟು ಡೆವಲಪ್ ಆಗಿರುತ್ತೆ, ಮುಂದೆ ಡೆವಲಪ್ ಆಗೋವಂಥ ಒಳ್ಳೆ ಏರಿಯಾ ಇರುತ್ತೆ ಅನ್ನೋದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಸೈಟ್ ತೊಗೋಬೇಕು ಅಂತಲೇ ಗೊತ್ತಿರಲಿಲ್ಲ, ಆಯಿತಾ. ಮುಂದೆ ಇದು ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ನಾನು ನಿಮ್ಗೆ ಹೇಳೋದಂದರೆ, ಸೈಟ್ ಇಲ್ಲ ಅಂದರೂ ಊರ ಕಡೆ ಎಲ್ಲರೂ ಒಂದು ಜಮೀನಾದ್ರೂ ತೆಗೆದು ಬಿಟ್ಬಿಡಿ, ಅದು ಕೂಡ ತುಂಬ ಒಳ್ಳೆ ರೇಟಿಗೆ ಹೋಗುತ್ತೆ. ಭೂಮಿ ಎಲ್ಲಾದ್ರೂ ಸರಿ ತೊಗೋಬೇಕಂದ್ರೆ ಸೈಟ್ ಇದು ಜಮೀನೆಲ್ಲ ತೊಗೋಬೇಕಂದ್ರೆ ಔಟ್ಸ್ಕಟ್, ಬೆಂಗಳೂರು ಔಟ್ಸ್ಕಟ್ ಅಂದರೆ ಕನಕಪುರ, ಹಾರವಳ್ಳಿ, ದೇವನಹಳ್ಳಿ ಮುಟ್ಟಕ್ಕಾಗಲ್ಲ ಬಿಡಿ. ಹೊಸಕೋಟೆ ಓಕೆ, ದೊಡ್ಡಬಳ್ಳಾಪುರ ಅಲ್ಲೂ ಇವಾಗ ಕಾಸ್ಟ್ಲಿ, ದೊಡ್ಡ ಮುಟ್ಟಕ್ಕಾಗಲ್ಲ. ಬಟ್ ಈ ತರ ಯಾವ್ದಾದ್ರು ಊರುಗಳಲ್ಲಿ ಚೆನ್ನಾಗಿ ಬೆಂಗಳೂರಿಗೆ ಹತ್ರ ಇರೋ ತರ ಊರ್ ಕಡೆ ನೀವು ಒಳ್ಳೆ ಜಮೀನು ತೋಟ ಏನಾದ್ರು ಸಿಕ್ಕಿದ್ರು ತೊಗೊಂಬಿಡಿ. ಏನೋ ನಿಮ್ಮ ಕೈಯಲ್ಲಿ ಎಷ್ಟಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಲೋನ್ ಏನಾಗುತ್ತೆ ಅಂದರೆ ಮಾಡಿಸ್ಕೊಂಡು ಫಸ್ಟ್ ತೊಗೊಂಬಿಡಿ. ಆರಾಮಾಗಿ ತಿಂಗಳ ಇಷ್ಟು ಅಂತ ಕಟ್ಕೊಂಡು ಹೋಗ್ಬೋದು. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಡಬ್ಬಲ್ ಆಗುತ್ತೆ. ನಾವು ನೋಡಿ ಸೈಟ್ ತೊಗೊಂಡು 8-9 ತಿಂಗಳಾಯ್ತು, ಆಗೋಯ್ತು. 9-10 ತಿಂಗಳಾಯಿತು ಅನಿಸುತ್ತೆ. ಅಷ್ಟಕ್ಕೆ ಆಲ್ರೆಡಿ 1 ಸ್ಕ್ವೇರ್ ಫೀಟ್ಗೆ 1,500-2,000 ರೂಪಾಯಿ ಜಾಸ್ತಿ ಆಗಿದೆ. ನಾವು ತೊಗೊಂಡಿದ್ದಕ್ಕಿಂತ 2,000 ರೂಪಾಯಿ ಜಾಸ್ತಿ ಆಗಿದೆ 1 ಸ್ಕ್ವೇರ್ ಫೀಟ್ಗೆ. ನಾವು ತೊಗೊಂಡಿರೋ 2,400 ಸ್ಕ್ವೇರ್ ಫೀಟು. ನೀವು ಲೆಕ್ಕ ಹಾಕಿ ಎಷ್ಟು ಪ್ರಾಫಿಟ್ ಆಯಿತು ನಮಗೆ ಅಂತ. ಸೊ ಅದಕ್ಕೆ ಹೇಳೋದು, ತಡ ಮಾಡಬೇಡಿ, ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅದರಲ್ಲೆಲ್ಲ ನಾನು ಸೈಟ್ಗೆ ಎಷ್ಟು ಬಿತ್ತು ಅದು ನೀವು ಹೇಳ್ದಂಗೆ ಯಾಕೆ ನಾವು ಇದು ತೊಗೊಂಡ್ವಿ ಅದೆಲ್ಲ, ಯಾವ ಲೊಕೇಶನ್ನು ಅಂದರೆ ಬ್ಯಾಂಗ್ಳೂರ್ ಸೌತಾ ನಾರ್ತಾ ಈಸ್ಟಾ, ಆಮೇಲೆ ಯಾವ ಥರ ಪ್ರೊಸೆಸ್ ನಡೀತು ನಮ್ಮದು, ಯಾವ ಥರ ಅಮೌಂಟ್ ನಾವು ಅವ್ರಿಗೆ ಕೊಟ್ವಿ, ಯಾವ ಸೇಫರ್ ಸೈಡು ಯಾವ ಥರ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ, ಆಮೇಲೆ ಇದೆಲ್ಲ ಫುಲ್ಲು ಹೆಂಗೆ ಪ್ರೊಸೆಸ್ ನಡೀತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಮದು ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ಅದನ್ನು ನೋಟ್ ಡೌನ್ ಮಾಡಿಕೊಂಡು ಅದ್ರ ಮೇಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ಹೆಲ್ಪ್ಫುಲ್ ಆಯ್ತಾ ಇಲ್ವಾ ಅಂತ ಹೇಳಿ, ನಾವು ಹೆಂಗೆ ದುಡ್ಡನ್ನ ಇಷ್ಟಿಷ್ಟಿಂದಾನೆ ಜಾಸ್ತಿ ಮಾಡ್ತಾ ಹೋದ್ವಿ ಅಂತ ಹೇಳಿದ್ದೀನಿ. ಇನ್ನೂ ಕ್ಲಿಯರಾಗಿ ನಿಮಗೆ ಹೇಳಬೇಕಿತ್ತಾ ಏನು, ನಾವು ಒಂದು ಅಂದಾಜಲ್ಲಿ ನಿಮಗೆ ಲೀಸ್ ದುಡ್ಡು ಜಾಸ್ತಿ ಮಾಡ್ಕೊಂಡ್ವಿ. ಇವಾಗ ನೋಡಿ 2 ವರ್ಷ ಒಂದು ಮನೆ ಲೀಸ್ಗೆ ಇರ್ತೀವಿ ಅಂದರೆ ಆ 2 ವರ್ಷ ಬಾಡಿಗೆ ದುಡ್ಡು ಅದೆಲ್ಲ ಉಳಿಯುತ್ತೆ. ಅದನ್ನೆಲ್ಲ ನೀವು ಸೇವ್ ಮಾಡಿ ಇಟ್ಕೊಂಡು ಇನ್ನು 2ನೇ ವರ್ಷಕ್ಕೆ ಡಬಲ್ ಮಾಡಿ ಇನ್ನೊಂಚೂರು ದೊಡ್ಡ ಮನೆಗೆ ಹೋಗೋದು, ಒಂದು ಸ್ವಲ್ಪ ಲೀಸ್ಗೆ ಹೋಗೋ ಥರ ದುಡ್ಡು ಇರಲ್ಲ. ಅದನ್ನೇ ಏನಾದರೂ ಲೀಸ್ಗೆ ಇವಾಗ ನಮ್ಗೆ ಈ ಮನೆಗೆ ಬಾಡಿಗೆಗೆ ಬಂದಾಗಿಂದ ನಿಜವಾಗ್ಲೂ ತಿಂಗಳು ಎಷ್ಟು ಬೇಗ ಹೋಗುತ್ತೆ. 25,000 ಹಿಂಗೆ ಹೋಗುತ್ತೆ ಅನಿಸುತ್ತೆ ಅಲ್ವಾ. ಸುನಿ ಹಂಗು ಅಂತ ಇದ್ರು, ಇಲ್ಲೆಲ್ಲರೂ ಲೀಸಿಗೆ ಸಿಕ್ಕಿರೋ ಚೆನ್ನಾಗಿರೋದು ಅಂತ. ಸೊ ಅದಕ್ಕೆ ಬಟ್ ಇಷ್ಟು ದೊಡ್ಡ ಮನೆಯೂ ನಮಗೆ ಬೇಕಾಗಿಲ್ಲ. ಆರಾಮಾಗಿ ಇನ್ನೊಂದು 2 BHK ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಉಳಿಸ್ಬೋದಿತ್ತು. ಬಟ್ ಐಟಮ್ಗಳು ಜಾಸ್ತಿ ನಮ್ಮ ಮನೇಲಿ,
ಅದನ್ನು 2 BHK ಹೆಂಗೆ ಫಿಟ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದೇ ಮನೇಲಿ ಇದ್ದೀವಿ ಆ್ಯಂಡ್ ಓನರ್ ಪ್ರಾಬ್ಲಮ್ ಏನೂ ಇಲ್ಲ ಅಂತ. ಆ್ಯಂಡ್ ಮಾತಾಡ್ತಾ ಇರ್ತೀನಿ, ಇವನು ಬೇರೆ ಗುರೈಸ್ತಾ ಇರ್ತಾನೆ ಪಕ್ಕದಲ್ಲಿ ಕುತ್ಕೊಂಡು. ಮಾತಾಡಕ್ಕೆ ಬಿಡಲ್ಲ, ನೀನೇ ಮಾತಾಡ. ಕರ್ಸ್ಬಿಟ್ಟು ಏನಕ್ಕೆ ಮಾತಾಡಿದಿರ? ಈಗ ಮಾತಾಡಿಸ್ದೆ ತಾನೇ ನಾನು. ನಾನು ಮಾತಾಡ್ಬೇಕಾದ್ರೆ ನೀನು ಮಾತಾಡಂಗಿಲ್ಲ. ಇನ್ನು ನೋಡಿ ಗೈಸ್, ಆಯ್ತು ಇವ್ನು ಒಬ್ಬನೇ ಮಾಡಲಿ, ನಾನು ವಿಡಿಯೋ ಹಿಂದೆ ನಿಂತ್ಕೊಂಡು ಮಾತಾಡ್ತೀನಿ, ವಿಡಿಯೋ ಮಾಡ್ತೀನಿ. ಅಲ್ಲ ನೀನು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ. ಅರ್ಧಬರ್ಧ ಏನ್ ಪಾಯಿಂಟ್ ಹೇಳಿಲ್ಲ, ಹೇಳಾಯ್ತು. ಅರ್ಧಬರ್ಧ ಇನ್ಫಾರ್ಮೇಶನ್ ಕೊಟ್ಟಾಗುತ್ತೆ. ಈಗ ಕೊಟ್ಟಿಲ್ವಾ? ಇಲ್ವಾ ಮತ್ತೆ ಇನ್ನೊಂದು ಟೇಕ್ ತೊಗೊಳ್ಳ? ಬೇಡ ಸಾಕು. ಏನ್ ಕೊಟ್ಟಿಲ್ಲ ಹೇಳಾಯ್ತು. ಇನ್ನೊಂದು ಏನಾದ್ರು ಪಾಯಿಂಟ್ ಇದ್ರೆ ಹೇಳು, ಮಾತಾಡೋಣ. ಅದು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಬಿಡ. ನೀವು ಯಾರು ಅವರೇ ಕೇಳ್ತಾರೆ ಇವಾಗ ನಾನು ಮಾತಾಡೋದಿಲ್ಲ ಇಷ್ಟರಲ್ಲಿ. ಅವ್ರು ಕೇಳ್ತಾರೆ ಕ್ವಶನ್, ಆ ಕ್ವಶನ್ ಮಾತ್ರ ಉತ್ತರ ಕೊಡ್ಬೇಕು. ಸರಿ ಆಯ್ತು, ಕಮೆಂಟ್ ಮಾಡಿ ಗೈಸ್. ನಾವು ಇವಾಗ ಟೈಮ್ ಆಯ್ತಾ, ವೀರು ಕರ್ಕೊಂಡ್ಬರ್ಬೇಕು. ಸೊ ವೀರು ನಾವು ಕರ್ಕೊಂಡ್ಬರ್ತೀವಿ ಆ್ಯಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಮಾತುಕತೆ ಆ್ಯಂಡ್ ಒಂದಷ್ಟು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಮಾಡಿ. ಏನು ಕ್ವಶನ್ ನಿಮಗೆ ಈ ಸೈಟ್ ರಿಲೇಟೆಡು ಅದ್ರ ಬಗ್ಗೆ ಏನೇ ಇದ್ರೂ ಹೇಳಿ. ಲೇಔಟ್ ತೊಗೊಳೋದು ಬೆಸ್ಟಾ, ನಾರ್ಮಲ್ ಅಪಾರ್ಟ್ಮೆಂಟ್ ಬೆಸ್ಟಾ, ಅದ್ರ ಬಗ್ಗೆ ಎಲ್ಲ ಏನೇ ಡೌಟ್ಸ್ ಇದ್ರೂ ಕೇಳಿ. ಈಗ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ. ಕರೆಂಟ್ ಕೂಡ ಹೋಯ್ತು, ಟೈಮ್ ಎಷ್ಟು ನೋಡಿ ಹೋಗೋಣ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.